ಘಟಕ ಬಾಗಿಕೋಟೆ, ಮಹಿಳಾ ತಾಲೂಕಾ ಘಟಕ ಮುಧೋಳ್, ವಲಯ ಮಹಿಳಾ ಘಟಕ ಲೋಕಾಪುರವರ ಸಂಯುಕ್ತಾಶ್ರಯದಲ್ಲಿ ಲೋಕಾಪುರದ ಮಹಿಳಾ ಘಟಕದವರಲ್ಲಿ ವಿನಂತಿಸ್ತಾ ಇದೆ. ಆ ಎಲ್ಲ ಮಹಿಳೆಯರು ವೇದಿಕೆಗೆ
ಹಲೋ ಹಲೋ ಬೆಳಗಲಿ ಸೂರ್ಯ ಚಂದ್ರ ಬೆಳಗಂತೆ ಕನ್ನಡ ಜನಪದ ಪರಿಷತ್ತು ಬೆಳಗಲಿ ಸೂರ್ಯ ಚಂದ್ರ ಬೆಳಗಂತೆ ಸೂರ್ಯ ಚಂದ್ರ ಬೆಳಗಂತೆ ಜನಪದಗಳ ಬಾಲಾಜಿಯವರ ಕನಸಂತೆ ಬಾಲಾಜಿಯವರ ಕನಸಂತೆ
ಕಾರ್ಯಕ್ರಮದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಸಚಿವರು ಅಬಕಾರಿ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಆರ್ ವಿ ತಿಮ್ಮಾಪುರ ಸರ್ ಅವರನ್ನು ಕನ್ನಡದ ಶಾಲಾ ಹೊದಿಸುವ ಮುಖಾಂತರ ಇವರನ್ನು ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದಯವಿಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಕನ್ನಡದ ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲ ತಾಲೂಕು ವಲಯ ಘಟಕದಲ್ಲಿ ಸಂಘಟನೆಗೈದಂತ ಸಂಘಟನಾಕಾರರು ಇವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಅಪರೂಪದ ರಾಜಕಾರಣಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಾಗಲಕೋಟೆ ಹಾಗೂ ಅಬಕಾರಿ ಸಚಿವರು ಕರ್ನಾಟಕ ವಿಧಾನಸೌಧದ ಮುಖ್ಯ ದ್ವಾರ ಬಾಗಿಲಿನ ವಾಸ್ತುದೋಷಕ್ಕೆ ಚಟು ಹೊಡೆದ ವಾಸ್ತವ ಪುರುಷ, ಈ ನಾಡಿನ ದೊರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸತಕ್ಕಂತ ಸನ್ಮಾನ್ಯ ಶ್ರೀ ತಿಮ್ಮಾಪುರ ಸಾಹೇಬರು ಜೋರಾದ ಚಪ್ಪಾಳೆ ಮುಖಾಂತರ ಇವತ್ತು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸುತ್ತಲೂ ಕವಿಯುವ ಕತ್ತಲೊಳಗೆ ಪ್ರೀತಿಯ ಹಣತನ್ನ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನ ಎಚ್ಚರದಲ್ಲಿ ಮುಡಿದ ನಡೆಸೋಣ ಅಂತಕ್ಕಂಥ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪರ ಮಾತನ್ನ ಸ್ಮರಿಸ ಇವತ್ತಿನ ಈ ಮಹಿಳಾ ಮುಧೋಳ ತಾಲೂಕಿನ ಪ್ರಥಮ ಕನ್ನಡ ಜಾನಪದ ಸಮ್ಮೇಳನ ಮಹಿಳಾ ಸಮ್ಮೇಳನ ವಿಸ್ತೃತವಾಗಿ ಜ್ಯೋತಿ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಕ್ಕಂಥ ಮಾನ್ಯ ಆರ್ ಬಿ ತಿಮ್ಮಾಪುರ ಸಾಹೇಬರಿಗೆ ಹಾಗೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಬಾಲಾಜಿ ಅವರು ಹಾಗೂ ನಾಡ ಇವತ್ತಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಾಹೇಬರು ಕೂಡ ಡೊಳ್ಳು ಬಾರಿಸುವುದರ ಮುಖೇನ ಹಾಲು ಮತದ ಡೊಳ್ಳು ಬಾರಿಸುವುದರ ಮುಖೇನ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸೋಣ. ಇದು ಮಹಾಕಾವ್ಯಗಳು 78 ಖಂಡಕಾವ್ಯಗಳು ಕರ್ನಾಟಕದಲ್ಲಿ ಜಿ ಶಂಪ ಕಾಲದಲ್ಲೇ ದಾಖಲಾಗಿತ್ತು. ಈ ರಾಜ್ಯದಲ್ಲಿ ಮೊದಲನೇ PhD ಮಾಡಿದಂಥವ್ರು ಬಾಗಲಕೋಟೆ ಜಿಲ್ಲೆಯ ಡಾಕ್ಟರ್ ಗದಗಿನಮಠ ಅನ್ನೋದು ಹೆಮ್ಮೆ ಅನ್ಸುತ್ತೆ ನಮಗೆ. ಈ ಜಿಲ್ಲೆ ಬರೀ ಮೊದಲನೇ PhD ಅಷ್ಟೇ ಅಲ್ಲ, ಈ ರಾಜ್ಯದ ಜಾನಪದ ಕಾಶಿ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ಸುತ್ತೆ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಪಾರಿಜಾತ ಇರ್ತಕ್ಕಂಥ ಒಂದು ಸ್ಥಳ ಅಂದ್ರೆ ಲೋಕಾಪುರ ಮುಧೋಳ ತಾಲೂಕಿನಲ್ಲಿ ಇರ್ತಕ್ಕಂಥ ಕಲಾವಿದರ ಸಂಖ್ಯೆ ಈ ರಾಜ್ಯದಲ್ಲಿ ಬಂದೆ. ಈ ರಾಜ್ಯದಲ್ಲಿ 12 ಲಕ್ಷಕ್ಕಿಂತ ಹೆಚ್ಚು ಬುಡಕಟ್ಟು ಕಲಾವಿದರಿದ್ದಾರೆ. ಜನಪದ ಕಲಾವಿದರ ಅಂಕಿಅಂಶ ಇನ್ನೂ ಸರ್ಕಾರದಲ್ಲಿ ಸಿಕ್ಕಿಲ್ಲ. ನಾಯಿ ಕೋಳಿಗಳ ಅಂಕಿಅಂಶ ಆಗಿದೆ, ಆದರೆ ಜನಪದ ಕಲಾವಿದರು ಎಷ್ಟು ಜನ ಇದ್ದಾರೆ ಅಂತ ಸರ್ಕಾರದ ನಿರ್ದಿಷ್ಟವಾದಂಥ ಅಂಕಿಅಂಶ ಇಲ್ದಿರ್ತಕ್ಕಂಥದ್ದು ಬಹಳ ವಿಷಾದನೀಯ. ಜನಪದ ವಿಶ್ವವಿದ್ಯಾಲಯ ಅಥವಾ ಅಕಾಡೆಮಿಗಳಲ್ಲಿ ಕೆಲಸ ಮಾಡಬೇಕಂತ ಕೇಳ್ಕೊಳ್ತಾ ಮೊದಲು ಸಾಹೇಬರಲ್ಲಿ ಒಂದು ಮನವಿ ಏನಂದ್ರೆ, ನಮ್ಮ ಜನಪದ ಕಲಾವಿದರ ಮಾಶಾಸನ 2,000 ಇತ್ತು. ನಾವು ಬೇಡಿಕೆಯನ್ನು ಮುಖ್ಯಮಂತ್ರಿಗಳಿಗೆಲ್ಲ ಇಟ್ಟ ಮೇಲೆ ಈಗ 2,500 ಮಾಡಿದ್ದಾರೆ. ಅದು ಆಗಿಲ್ಲ. ಪಕ್ಕದ ರಾಜ್ಯದಲ್ಲಿ ತೆಲಂಗಾಣದಲ್ಲಿ 10,000 ಕೊಡ್ತಾ ಇದ್ದಾರೆ, ಒರಿಸ್ಸಾದಲ್ಲಿ 8,000 ಕೊಡ್ತಾ ಇದ್ದಾರೆ. ಸರ್, ದಯವಿಟ್ಟು ನಮ್ಮ ರಾಜ್ಯದ ಕಲಾವಿದರು ಸಹ ಕನಿಷ್ಠ 5,000 ರೂಪಾಯಿ ಮಾಶಾಸನ ತಾವು ಮಾಡಿಸ್ಬೇಕು, ಮುಖ್ಯಮಂತ್ರಿಗಳಿಗೆ ಹೇಳಿ ಅಂತ ಮನವಿ ಮಾಡ್ತಾ, 58 ವರ್ಷಕ್ಕೆ ಮಾಶಾಸನ ಕೊಡ್ತಾರೆ, ಅಷ್ಟು ವರ್ಷಕ್ಕೆ ಯಾರು ಬದುಕಿರಲ್ಲ. ದಯವಿಟ್ಟು ಅದನ್ನು ಸಹ ಸಡಿಲೀಕರಣ ಮಾಡಿ 48 ಅಥವಾ 50 ವರ್ಷಕ್ಕಾದರೂ ಮಾಡಿಸ್ಬೇಕು ತಾವು. ಯಾಕಂದ್ರೆ ಆಗ ಬಹಳಷ್ಟು ಜನಕ್ಕೆ ಮಾಶಾಸನ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ. ಅವರಿಗೆ ಜೀವ ವಿಮಾ ಯೋಜನೆಯನ್ನು ಜಾರಿಗೆ ತರಬೇಕು. ಈ ರಾಜ್ಯದಲ್ಲಿ ಒಂದೇ ಒಂದು ಜಾನಪದ ಅಕಾಡೆಮಿ ಇದೆ. ಒಂದು ಅಕಾಡೆಮಿ ರಾಜ್ಯದ ಪೂರ್ತಿ ಮುಟ್ಲಿಕ್ಕಾಗಲ್ಲ. ಅದಕ್ಕೆ ಈ ರಾಜ್ಯದಲ್ಲಿ 4 ಜಾನಪದ ಅಕಾಡೆಮಿಗಳಾಗಬೇಕು, 4 ರೆವಿನ್ಯೂ ಡಿವಿಷನ್ಗೆ ಆಗಬೇಕು. ಇದನ್ನು ತಾವು ತಿಮ್ಮಾಪುರ ಸರ್ ಮಾಡಬೇಕು ಅಂತ ಹೇಳ್ತಾ, ಇದೇ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ತಮ್ಮ ನೇತೃತ್ವದಲ್ಲಿ ಆಗಲಿ ಅಂತ ಹೇಳ್ತಾ 2 ಮಾತುಗಳ ವಿರಾಮ ನೀಡ್ತಾ ಇದ್ದೀನಿ. ಜನಪದ ಉಳಿಸಿ ಬೆಳೆಸಿ. ಕಣ್ಮಣಿ ನಮ್ಮ ಸಂಜಯ್ ತಳಿವರ್ ಸಾವುಕಾರ ಕೂಡ ಅದನ್ನ ಇವತ್ತು ಸ್ಮರಣ ಸಂಚಿಕೆಯನ್ನ ಜಾನಪದ ಸಿರಿ ಅಂತಕ್ಕಂಥ ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡ್ಬೇಕಂತೇಳಿ ವಿನಂತಿಯನ್ನ ಮಾಡ್ತಾ, ಜೊತೆಗೆ ಇನ್ನೋರ್ವ ಸಾಹಿತಿಗಳಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಕಗಲ್ಗೊಂಬ ರಚಿತ ಬರ್ಗಿರಾಚಯ್ ಅಂತಕ್ಕಂಥ ಕೃತಿ ಕೂಡ ಈ ವೇದಿಕೆ ಮೇಲೆ ಬಿಡುಗಡೆ ಆಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕೋಟೆ ಕತ್ತಲಗಳ ನಗರ
ಲೋಕಾಪುರದಲ್ಲಿ ಇವತ್ತು ಮುಧೋಳ ತಾಲೂಕಾ ಪಟ್ಟಣ ಪ್ರಥಮ ಜಾನಪದ ಮಹಿಳಾ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಜಾನಪದ ಸಿರಿ ಅಂತಕ್ಕಂಥ ಸ್ಮರಣ ಸಂಚಿಕೆ ಬಿಡುಗಡೆ ಆಗ್ತಾ ಇದೆ. ಜೊತೆಗೆ ಸಾಹಿತಿ ವಿಜಯಲಕ್ಷ್ಮಿ ಕಗಲ್ಗಂಬರು ರಚಿಸಿದ ಬರ್ಗಿರಾಚ ಅಂತಕ್ಕಂಥ ಒಂದು ಕೃತಿ ಲೋಕಾರ್ಪಣೆ ಈಗ ನಡೀತಾ ಇದೆ. ಜೋರಾದ ಚಪ್ಪಾಳೆ ಮೂಲಕ ಈ ಹಿರಿಯರನ್ನ ಕೃತಿ ರಚನೆಕಾರರನ್ನ ಅಭಿನಂದಿಸ. ನಾನು ಅದ್ಭುತ ಹಾಗೂ ಪ್ರಗತಿಪರವಾದ ವಿಚಾರ, ಇಂತಹ ಕಲ್ಪನೆಯೂ ನಾನು ನೋಡಿರಲಿಲ್ಲ, ಮಾಡಿರಲಿಲ್ಲ. ಆದರೆ ನನ್ನ ತಾಲೂಕಿನಲ್ಲಿ ಮಹಿಳೆಯರೆಲ್ಲರೂ ಜೊತೆಗೂಡಿಸಿಕೊಂಡು ಜಾನಪದ ಸಮ್ಮೇಳನ ಏನು ಮಾಡಲಿಕ್ಕೆ ಕೊಟ್ಟಿದ್ರು ಈ ಪರಿಷತ್ ವಲಯದಿಂದ. ಈ ಸಮ್ಮೇಳನ ಭಾಳ ಎಲ್ಲರಿಗೂ ಖುಷಿ ತಂದಂಥ ಸಮ್ಮೇಳನ ಇದು. ಇಂಥ ಅದ್ಭುತವಾದ ಸಮಾರಂಭಕ್ಕೆ ಭಾಳ ಖುಷಿ ತರೋದು ಇನ್ನೊಂದು ಏನಂದರೆ, ಲೋಕಾಪುರದಲ್ಲೇ ತನ್ನ ಒಂದು ಕಲಾವಂತಿಕೆಯಿಂದ ನಾಡೋಜ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಕ್ಕಂಥ ಎಲ್ಲವ ರುದ್ರಪ್ಪನವರು ಸರ್ವಾಧ್ಯಕ್ಷರು ಮಾಡಿದಿರಲ್ಲ, ಇದು ಹೆಮ್ಮೆ ತರ್ತಕ್ಕಂಥದ್ದು ಹಾಗೆ ಅಂತಕ್ಕಂಥದ್ದು ಹೇಳ್ತಾ ಇದ್ದೇನೆ. ಇನ್ನು ಹಲವಾರು ಮಹಿಳೆಯರು ಮೇಲ್ಗಡೆ ಕೂತ್ಕೊಂಡಿದ್ದಾರೆ. ನೋಡಿದರೆ ನಮ್ಮ ಸಂಖ್ಯೆನೇ ಹೆಚ್ಚೈತಿ ಮ್ಯಾಲೆ ಕೂತದ್ರಲ್ಲಿ. ನಿಮ್ಮ ಸಂಖ್ಯೆ ಯಾಕೋ ಮ್ಯಾಲೆ ಕೂತದ್ರಲ್ಲಿ ಕಡಿಮೆ ಐತಿ, ಕೆಳಗೆ ಕೂತದ್ರಲ್ಲಿ ಹೆಚ್ಚೈತಿ. ಅದ್ರ ಜೊತೆಗೆ ಸಹೋದರಿ ರತ್ನಕ್ಕ ತಳೆವಾಡ ಅವರು, ಗೆಳೆಯ ಸಂಜಯ್ ತಳೆವಾಡ ಅವರು ಇದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದಂಥ ರೇಖಾ ನರಹಟ್ಟಿಯವರು, ಯಾವಾಗಲೂ ಸಪ್ತ ಸ್ವರಗಳಿಂದ ತಂದಾದ ಒಂದು ಪ್ರೀತಿಯನ್ನು ಎಲ್ಲರಿಗೂ ಉಣಬಡಿಸ್ತಕ್ಕಂಥ ಸಹೋದರಿ ಜ್ಯೋತಿ ಪಾಟೀಲ್ರು, ಸಹೋದರಿ ನಿರ್ಮಲಾ ಮಲ್ಗನ್ನವರು, ರಂಗನ್ನವರು ಸಹೋದರಿ, ಅದರ ಜೊತೆಗೆ ನಮ್ಮೆಲ್ಲ ಹಿರಿಯರು ಬಂದಿದ್ದಾರೆ ನೋಡಿ. ಅವರು ಸುಧುಗೌಡ ಪಾಟೀಲ್ರು, ಕೆಳಗಿರುವಂಥ ಭೀಮನಗೌಡ ಪಾಟೀಲ್ರು, ಮಹೇಶ್ ಪೂಜಾರಿ ಅವರು, ಎಲ್ಲರೂ ಹೆಸರು ಭಾಳ ದೊಡ್ಡದು ಲಿಸ್ಟ್ ಇದೆ. ಅದರಿಂದ ತಾವು ಯಾರೂ ತಪ್ಪು ತಿಳ್ಕೋಬಾರ್ದು. ಮಹಿಳೆ ತನ್ನ ಮಡಿಲಲ್ಲಿಂದ ವಯಸ್ಸಾಗುವವರಿಗೆ ಸೇವೆ ಮಾಡ್ತಕ್ಕಂಥ ಗುಣ, ಸೇವೆ ಮಾಡ್ಕೊತ ಬಂದಂಥ ಯಾರು ಇದ್ರೆ, ಸೇವೆ ಮಾಡುವಂಥವ್ರು ಯಾರು ಇದ್ದರೆ ಅದು ಹೆಣ್ಮಕ್ಳು. ಬಬಲಾದೇವರ ಹೊಟ್ಟೆಗಿದ್ದಾಗಿಂದ ಚಾಲು ಮಾಡ್ತಾಳೆ. ಮುಂದೆ ವಯಸ್ಸಾಗಿ ನಮ್ಮ ಗಂಡಸರು ಮಾತಾಡ್ತಿರ್ತಾರೆ, ಗಂಡ ಸತ್ತು ಹೆಂಡ್ತಿರ್ಬೇಕ್ರಿ, ಹೆಂಡ್ ಸತ್ತು ಗಂಡ ಇರಬಾರ್ದು. ನೋಡಿ ಇವ್ರಿಗೆ ಅಂಥದ್ದು ಪುಣ್ಯಾತ್ಮರು ಅಂದರೆ ಸಾಯುತನ ನನ್ನ ಸೇವಾ ಮಾಡಲಿ ಅಂತೇಳಿ ಬಂತು. ಇಡೀ ಬದುಕೇ ಅವಳು ಸೇವಕಳಾಗಿ ಹುಟ್ಟತಕ್ಕಂಥ ಬದುಕಾಗಿದೆ. ಆಕೆ ಬದುಕಿನುದ್ದಕ್ಕೂ ಸೇವೆ. ಇವ್ರನ್ನ ಎಚ್ಚೆತ್ತಿಸ್ಕೊಳ್ಳೋರು ಯಾರು? ನನಗನ್ಸುತ್ತೆ ಇದಕ್ಕೆ ಜ್ಯೋತಿಬಾ ಫುಲೆ ಅವರ ಈ ಸ್ಟೇಜಿಗೆ ಆಕೆ ಹೆಸರಿಟ್ಟಿದ್ರೆ ಸಾರ್ಥಕ ಆಗ್ತೈತೇನೋ ಅಂತಕ್ಕಂಥ ಭಾವನೆ. ಜ್ಯೋತಿಬಾ ಫುಲೆ ಅವರು ಹೆಣ್ಮಕ್ಳ ಸಲುವಾಗಿ ಎಂತೆಂತಹ ಅವಮಾನ ಅಪಮಾನ ಅನುಭವಿಸಿ ಗಟ್ಟಿಯಾಗಿ ನಿಂತ ಮಹಿಳೆಯ ಆವತ್ತಿನ ಕಾಲದಲ್ಲಿ ಜ್ಯೋತಿಬಾ ಫುಲೆ ಅವಳು ಎಷ್ಟು ಅವಮಾನ ಸಹಿಸಿದರೂ ಮತ್ತೆ ಗಟ್ಟಿಯಾಗಿ ಅದನ್ನು ಹೋರಾಟಕ್ಕೆ ನಿಂತು ಇವತ್ತು ಮಹಿಳೆಯರು ಇಷ್ಟು ಸೇರ್ತಾರೆ ಅಂದರೆ ಪ್ರಥಮ ಬಾರಿಗೆ ನೆನಪಿಸ್ಕೊಳ್ಬೇಕು ಜ್ಯೋತಿಬಾ ಫುಲೆ ಅವರು. ಆನಂತರ ಅಂಬೇಡ್ಕರ್ ಅವರು ಮಹಿಳೆಗೆ ಎಲ್ಲ ಹಕ್ಕುಗಳನ್ನು ಕೊಡಬೇಕಂತ ಹೇಳಿದವರು. ಸ್ವಾಮಿ ರಾಜೀನಾಮೆ ಕೊಟ್ಟಂಥ ವ್ಯಕ್ತಿ ಯಾರು ಇದ್ರೆ ಅದು ಅಂಬೇಡ್ಕರ್ ಅವರು. ಇಂತಹ ಮಹಾತಾಯಿಗೆ ಕೆಲವು ಮನವಾದಿಗಳು, ಬಬಲಾದೇವರು ಗಂಡ ಸತ್ರ ಬೆಂಕಿ ಆಗೋದು ಉಗಿಬೇಕನ್ನೋರು, ಆಕೆ ತಲೆ ಬೋಳಿಸ್ಕೊಂಡು ಅಡ್ಡಾಡ್ಬೇಕಂತ ಹೇಳೋರು.
ಮದುವೆ ಆಗಬಾರ್ದು ಅಂತ ಹೇಳಿ ಅವರು ಎಷ್ಟು ಅವರು ಹಿಂಸೆ ಮಾಡಿ ಆ ಹೆಣ್ಣಿನ ಬದುಕನ್ನು ಸೇವಕರೆಲ್ಲ ಗುಲಾಮಗಿರಿಗಿಂತೂ ಅಧಿಕವಾಗಿ ಶೋಷಣೆ ಒಳಪಟ್ಟಿತ್ತಂದ್ರೆ ಈ ನಾಡಿನಲ್ಲಿ ಮಹಿಳೆ ಎಂತೆಂತ ಅವಳು ಅನುಭವಿಸ್ತಕ್ಕಂಥ ನೋವುಗಳು. ಅಷ್ಟಾದರೂ ಅವಳಲ್ಲಿ ಆ ಅಚೇತನ, ಅವಳ ಬದುಕಿನಲ್ಲಿರ್ತಕ್ಕಂಥ ಅವಳು ಯಾವತ್ತೂ ಆ ಸೋಲು ಒಪ್ಕೊಳ್ಳೋದೇ ಇಲ್ಲ. ಬದುಕಿನುದ್ದಕ್ಕೂ ಸೇವೆ. ನಾನಂತೂ ನಮ್ಮ ತಾಯಿ ನೆನಪಿಸ್ಕೊಳ್ಳೇಬೇಕು. ನಾವೇನಾದರೂ ನಮ್ಮ ಹುಡುಗರಿಗೆ ಏನಾದರೂ ತಂದಿಟ್ಟರೆ ತನ್ನ ಗಂಡನಿಗೆ, ನಮ್ಮ ಅಪ್ಪಗೆ ಹಗೂರ್ಕೆಲ್ಲ ಕೈ ಆಡಿಸೋದು ಮ್ಯಾಲಿಟ್ಟು ನಮ್ಮ ಅಪ್ಪಗೆ ತಿನ್ನಿಸ್ತಕ್ಕಂಥ ಭಾವನೆ ನನ್ನ ತಾಯಿಗಿತ್ತಲ್ಲ. ತಾಯಿ ಅಂದರೆ ಹೇಗಿರ್ತಾಳೆ, ಇವಳು ತನ್ನ ಗಂಡನ ಬಗ್ಗೆ ಯಾವ ರೀತಿ ಪ್ರೀತಿ ಇರ್ತಿದೆ ಅಂತಕ್ಕಂಥದ್ದನ್ನು ಅಮ್ಮ ಎಲ್ಲೇ ಮಾಡ್ತೀವಿ, ಎಲ್ಲೆಲ್ಲಿ ಬಿಡಪ್ಪ ನಿಮ್ಮ ಅಪ್ಪಗೆ ಓದಿರ್ತೀನಿ ಅಂಥೇಳಿ ತೆಗೆದಿಟ್ಟು ತಿನ್ನಿಸ್ತಕ್ಕಂಥ ಭಾವನೆ ತಾಯಿಗಿತ್ತು ಅನ್ನೋದನ್ನು ನಾನು ನೋಡ್ತಾ ಇದ್ನೆಲ್ಲ. ಎಂಥ ಗುಣಪ್ಪ ಆ ತಾಯಿದು, ಆ ಹೆಣ್ಣುಗಳದು, ಎಂಥ ಗುಣ. ಕುಟುಂಬಕ್ಕೆ ಶಿಕ್ಷಣ ಸಿಗುತ್ತೆ. ಅವಳು ಬದುಕಿನಲ್ಲಿ ನೋಡಿ ಇಷ್ಟೆಲ್ಲ ಇದ್ದಾಗ ಅವಳ ಹಾಡು, ಜೀವನ, ಬೀಸು ಪದ ಹಿಡ್ಕೊಂಡು ಬೀಸುವಾಗ ಹಾಡ್ತಾ ಹಾಡ್ತಾ ಅವಳು ತನ್ನ ದಣಿವನ್ನು ಆರಿಸ್ಕೊಳ್ತಕ್ಕಂಥದ್ದು. ತನ್ನ ತೊಟ್ಟಲ್ಲಿಗೆ ಹಾಕಿದಾಗ ನನ್ನ ಮಗ ಹೆಂಗಿರ್ಬೇಕು, ರಾಜಕುಮಾರ ಆಗಬೇಕು, ದೇಶಕ್ಕೆ ಪ್ರಧಾನಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಇನ್ನೂ ಮಗಗೆ ಏನು ಗೊತ್ತಾಗಿಲ್ಲ. ಆವಾಗಲೇ ಕಿವ್ಯಾಗ ಓದಾಕತ್ತಾರೆ, ಮಗನೇ ನೀನು ರಾಜಕುಮಾರ, ಮಗನೇ ನೀನು ಇಂಥ ವ್ಯಕ್ತಿ ಆಗಬೇಕು. ಮಗಳು ದೊಡ್ಡವಳು ಆದ ತಕ್ಷಣ ಹಾಡ್ತಾಳೆ, ಮಗಳೇ ಇಂಥ ಸಮಾಜ ಇದೆ, ನಿನ್ನ ಬದುಕು ಹಿಂಗಿರಬೇಕು ಅಂತೇಳಿ ಹಾಡ್ತಕ್ಕಂಥ ಹಾಡುಗಳು. ಗಂಡನ ಮನೆಗೆ ಹೋಗೋತ್ನಾಗ ಗಂಡನ ಮನೆ ಹೆಂಗಿರುತ್ತೆ, ಅತ್ತೆ ಮಾವ ಹೆಂಗಿರ್ತಾರೆ, ನೀನು ಹೆಂಗೆ ಬದುಕಬೇಕು ಅಂತೇಳಿ ಹಾಡ್ತಕ್ಕಂಥ. ಜೀವನದ್ದಕ್ಕೂ ತನ್ನ ಮಕ್ಕಳ ಬಾಲ್ಯದಿಂದ ಮುದುಕರವರೆಗೆ ಸೇವೆ ಮಾಡ್ತಕ್ಕಂಥದ್ದು. ಹಾಗೂ ಅಷ್ಟೆಲ್ಲ ಶೋಷಣೆಯಲ್ಲಿದ್ದರೂ ಒಳ್ಳೆಯದನ್ನೇ ಬಯಸ್ತಕ್ಕಂಥ. ಗಂಡ ವಯಸ್ಸಾದಾಗ ಮಕ್ಕಳು ಸಣ್ಣವರಿದ್ದಾಗ ಸಿಂಗಳ ವರ್ಷದ ಹಿಡ್ಕೊಂಡು ಹೆಣ್ಮಗಳು ಹಾಗೆ ಅಂತಕ್ಕಂಥದ್ದನ್ನೇ ಹೇಳ್ತಾ, ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ನಡೆದುಕೊಂಡಂಥ ಕೆಲವು ವಿಚಾರಗಳನ್ನ ನಾನು ಹೇಳಲಿಲ್ಲ ಅಂದರೆ ತಪ್ಪಾಗ್ತಿದೆ, ಹೇಳಿದರೂ ತಪ್ಪಾಗ್ತಿದೆ. ಯಾಕಂದರೆ ಅದನ್ನು ಇರಲಿ ಅನ್ನೋರು ಕೆಲವು ಜನ ಅದ. ಈ ವ್ಯವಸ್ಥೆ ಹಿಂಗೆ ಇದ್ರೇ ಒಳ್ಳೆಯದು ಅಂತೇಳಿ ಒಂದು ಕಡೆ ಆದರೆ 30% ರಿಸರ್ವೇಷನ್ ತೋರ್ನತ್ತೆ ನದಾಪುರ ನಾವು ಎಲ್ಲ ಪಕ್ಷದ ವಿಚಾರ ಮಾಡಕತ್ತೀವಿ. ಬಟ್ ಅಷ್ಟು ಅಂಜಾಕತ್ತೀವಿ ಅದ್ವಿತಕ್ಕ. ಇಲ್ಲ ನೀವಿನ್ ಕೂಡುದು ನೋಡಿದ್ರೆ ನಮ್ಮ ಗಂಡಸೂರೆಲ್ಲರೂ ಏನಪ್ಪ ಮುಂದೆ ಬಂದೇ ಬಿಡ್ತಾರೇನೋ ಅಂತೇಳಿ ಅಂಜಾಕ ಹೋಗ್ತೇವೆ. ನಮ್ಮವರು ಬರಬೇಕನ್ನೋದೇ ನಮ್ಮ ಆಸೆ. ಅವರು ಬರಬೇಕು, ಅವರು ಚಲಾವಣೆ ಮಾಡಬೇಕು, ಅವರು ಬದುಕಿನಲ್ಲಿ ನಿಮ್ಮ ಕಷ್ಟ ನಷ್ಟಗಳನ್ನ ತೀರಿಸ್ತಕ್ಕಂಥ ತಿಳ್ಕೊಳ್ತಕ್ಕಂಥ ಶಕ್ತಿ ನಿಮಗೂ ಬರಬೇಕು. ಅದೇ ಮನುಷ್ಯರನ್ನಾಗಿ ಮನುಷ್ಯರನ್ನೇ ಕಾಣ್ತಕ್ಕಂಥ ಧರ್ಮ ಬೇಕು. ಬರೀ ನಾನು ಅಸ್ಪೃಶ್ಯತೆ ಒಂದೇ ನೋಡಿದ್ದೀನಿ, ಬಟ್ ಹೆಣ್ಣುಮಗಳದ್ದು ಆ ಗುಲಾಮಗಿರಿಯನ್ನು ನಾವೆಲ್ಲರೂ ಗಂಡಸರು ಬೆಳೆಸಿದ್ದೀವಲ್ಲ, ಆ ನೋವು ಯಾರಿಗಿರಬಾರ್ದು ಹಾಗೆ ಅಂತಕ್ಕಂಥದ್ದನ್ನು ಹೇಳಿ, ನಾವು ಶೋಷಿತರು, ನಾವು ದೊಡ್ಡವರು, ಸಣ್ಣವರು, ಹೆಣ್ಣು ಹುಡುಗರು ಕೂತಿರ್ತದ್ದು ನಾವು ಟಿ ವಿ ನೋಡ್ತಾ ಹೊತ್ತು ಅಷ್ಟೇ ತಿಳ್ಕೊಂಡು ಕೂತೀವಿ. ಈ ಕೈಯಾಗ ಮೊಬೈಲ್ ಬಂದುಬಿಟ್ಟದು. ಏನು ನೋಡಬಾರ್ದು ನೋಡ್ತಾರೆ, ಕೇಳಬಾರ್ದು ಕೇಳ್ತಾರೆ. ಆದರೆ ನಡೆಯುವ ಪರಿಸ್ಥಿತಿ ಗೊಂದಲ ಇದೆ. ಆ ಗೊಂದಲಕ್ಕೆ ಏನಾದರೂ ಔಷಧ ಇದ್ದರೆ ಅದು ನಮ್ಮ ಜಾನಪದದಲ್ಲಿದೆ. ಅದು ಇವತ್ತೇನು ಟಿ ವಿ ಒಳಗೆ ಬರುವುದಾವು, ಮೊಬೈಲ್ದಾಗ ಬರ್ತಾವು, ವಾಟ್ಸಪ್, ಫೇಸ್ಬುಕ್ ಎದ್ರಾಗ ಬರ್ತಾವೋ ಅಲ್ಲೆಲ್ಲ ನಮ್ಮ ಹಳೆ ಜಾನಪದ ಗೀತೆಗಳು, ಹಾಡುಗಳು ಬಂದರೆ ಮತ್ತೆ ಮನುಷ್ಯ ಬದಲಾವಣೆ ಆಗಲಿಕ್ಕೆ ಸಿಕ್ಕಿದೆ, ಗೊಂದಲಕ್ಕೆ ದಾರಿ ಸಿಗುತ್ತೆ ಅಂತಕ್ಕಂಥದ್ದು ನಾನಲ್ಲಿ ಹೇಳಲಿಕ್ಕೆ ನಿಂತಿದ್ದೀನಿ. ಭಾಳ ಅದ್ಭುತವಾಗುತ್ತಿದೆ ನಮ್ಮ ಹಾಡಿನಲ್ಲಿ, ನಮ್ಮ ಬದುಕಿನಲ್ಲಿ ಹಾಗೆ ಅಂತಕ್ಕಂಥದ್ದನ್ನು ಹೇಳ್ತಾ, ಪ್ರಾಣಿಗಳಲ್ಲಿ ಮಾನವ ಶ್ರೇಷ್ಠ ಆದರೆ ಮಾನವರಲ್ಲಿ ಹೆಣ್ಣು ಮಗಳು ಶ್ರೇಷ್ಠ.
ಇದೇ ಹೇಳಿದಕ್ಕೆಲ್ಲ ನಾನು ಅದಕ್ಕೆ ಹೇಳಿದೆ, ಮಾನವರಲ್ಲೇನೆ ಅವಳು ಮಾತು ಕಲ್ಸಾಕ, ಅವಳು ನಡ್ಯಾಕೆ ಹಚ್ಚಾಕ, ಅವಳು ಶಾಲಿ ಕಲಿಸು ಅಂತ ತಾಯಿ ಅವಳು. ನಾವು ಎಷ್ಟು ಮಟ್ಟಿಗೆ ಅವಳು ನೆನಪಿಸಿಕೊಡ್ತಿದ್ದೇವೆ, ಎಷ್ಟು ಮಟ್ಟಿಗೆ ಪುಣ್ಯ ಭಾವನೆಯಿಂದ ನಾವು ಕಾಣ್ತೇವೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕು, ಅದನ್ನು ನಾವು ಬದಲಾವಣೆ ಆಗಬೇಕು ಅಂತಕ್ಕಂಥದ್ದನ್ನು ಹೇಳಿ ನಾನು ಹೆಚ್ಚಿಗೆ ಮಾತನಾಡಲಾರ್ದೆ. ಇವತ್ತು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಭಾಳ ಈ ಟೀಮ್ ಎಲ್ಲ ಕೂಡ್ಕೊಂಡು ನನಗೆ ಹತ್ತಿರ ಬಂದ ನಾನು ವಾಕ್ ಹೊಂಟಿದ್ದೆ. ಅಣ್ಣವ್ರೆ ನಿಲ್ರಿ ಅಂತ, ಏನಪ್ಪ ಇಷ್ಟೊತ್ತಿನಾಗ ಈಗ ಮುಂಜಾನೆ ಅಂತ ಹೇಳಿದ್ರೆ ನಮ್ಮ ಟೀಮ್ ಬಂದಿತ್ತು, ನರಹಟ್ಟಿಯವ್ರ ಟೀಮ್. ಯಾಕ್ರಮ್ಮ ಇಲ್ಲಿ ಅಂತಂದರೆ ನಾವು ಮಹಿಳಾ ಸಮ್ಮೇಳನ ಮಾಡ್ರಮ್ಮ ಒಳ್ಳೇದಾಯ್ತು ಅಂತೇಳಿ ಭಾಳ ಖುಷಿ ಪಟ್ಟೆ. ಅಷ್ಟೇ ನಮ್ಮ ಹುಡುಗರೆಲ್ಲರೂ ಸಪೋರ್ಟ್ ಮಾಡೋದು. ಅಧ್ಯಕ್ಷರೇ, ಇಬ್ಬರು ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ನಿಮ್ಗೆ ಹೇಳ್ತಿದ್ದೀನಿ, ಇಬ್ಬರಿಗೂ ಭಾಳ ಅದ್ಭುತವಾಗಿ ನಮ್ಮ ಭೀಮನಗೌಡ ಆಗಲಿ, ನಮ್ಮ ಕಾಶಿನಾಥ್ ಅವರಾಗಲಿ, ಭಾಳ ಜನ ನಮಗೆ ನಾನು ಹೇಳಿದ್ರು ಇಲ್ಲಾಕೆ ಬಂದಿರಪ್ಪ ಅಂತಂದು. ಇಲ್ಲ ಸರ್, ನಾವು ಸಾಹಿತ್ಯ ಸಮ್ಮೇಳನಕ್ಕೆ ಶಾಲ್ ತರಕತ್ತಿದ್ವಿ. ಯಾರು ಸಾಹಿತ್ಯ ಸಮ್ಮೇಳನ ತಂದು? ಮಹಿಳಾ ಸಾಹಿತ್ಯ ಸಮ್ಮೇಳನಕ್ಕೆ ನಾವು ಶಾಲ್ ತಂದು ಇವತ್ತು ಹೇಳಿದ್ರಲ್ಲ, ಅದು ನನಗೆ ಖುಷಿ. ಅಂತ ಸ್ಟೇಜ್ ಮೇಲೆ ನಾವು 70% ಇರ್ತಿದ್ವಿ, 30 ಇರ್ತಿದ್ದಿಲ್ಲ, 10% ಇರ್ತಿದ್ವಿ. ನೋಡ್ರಿ, ನಾವು ಸ್ಟೇಜ್ ಮೇಲೆ ನೀವು ಕಡಿಮೆ ಇರ್ಬೋದು, ಕೆಳಗಡೆ ಹೆಣ್ಮಕ್ಳು ಹೆಚ್ಚಿದ್ರಿ, ಗಂಡು ಮಕ್ಳು ನಾವು ಕಡಿಮೆ ಇದ್ದೀವಿ. ಇಷ್ಟಾದ್ರೂ ನಾವು ಸಪೋರ್ಟ್ ಮಾಡೋರು ಇದೀವಲ್ಲ ನಿಮಗೆ, ಇದೀವಿಲ್ಲ. ನಾವು ಸಮ್ಮೇಳನ ಯಶಸ್ವಿ ಆಗಲಿ ಅಂತೇಳಿ ಸಪೋರ್ಟ್ ಮಾಡ್ತಕ್ಕಂಥವ್ರು ನಾವು ಇದೀವಿ ಹಾಗೆ ಅಂತಕ್ಕಂಥದ್ದನ್ನು ಹೇಳಿ, ದಯಮಾಡಿ ಈ ಕುಟುಂಬದಲ್ಲಿ ಇವತ್ತಿನ ಬದಲಾವಣೆ ಬದುಕಿನಲ್ಲಿ ಅಂತ ದುರದೃಷ್ಟಕರ ದೃಶ್ಯ ಯಾರಿಗೂ ಬರಬಾರ್ದು, ಈ ಬದುಕಿನಲ್ಲಿ ಬರಬಾರ್ದು, ಈ ನಾಡಿನಲ್ಲಿ ಇರಬಾರ್ದು. ತಂದೆ ಮಗಳನ್ನು ಕೊಲ್ಲೋದು, ಸಮಾಜ ಹುಡುಗರನ್ನು ಕೊಲ್ಲೋದು, ನಾವು ಪೇಪರ್ನಲ್ಲಿ ದಿನಂಪ್ರತಿ ಆ ಟಿ ವಿಯಲ್ಲಂತೂ ಹಾಕಿಬಿಡ್ತಾರೆ. ಮಗಳು ಹೋಗಿದ್ರು, ಅವನು ಹತ್ಯೆ ಮಾಡಿದ, ಯಾರು ಅವರು ತಂದೆ ಹತ್ಯೆ. ನಮ್ಮ ಸರ್ಕಾರ ಬಂದಂತ ಹೆಣ್ಮಕ್ಳಿಗೆ 2,000 ತಿಂಗಳ ಅವ್ರ ಖಾತೆಗೆ ಜಮಾ ಮಾಡ್ತೀವಿ. ಬಸ್ನ್ಯಾಗ ಅಡ್ಡಾಡಕ್ಕೆ ನಮ್ಮ ಅಕ್ಕಂಗಾರು ಕೂತಿರ್ತಾರೆ. ಕಂಡಕ್ಟರ್ ಬಂದು, ಹೇ ನಡಿ ಸಿದ್ದರಾಮಯ್ಯ ಕೊಡ್ತಾನೆ, ರೊಕ್ಕ ಯಾರು ಕೊಡ್ತಾರೆ? ಸಿದ್ದರಾಮಯ್ಯ ಕೊಡ್ತಾನೆ, ನಡಿ ಅಂತೇಳಿ ಕೂತ್ಕೊಳ್ತಕ್ಕ, ಬೆಳಕಿನಾಗ ಕೂತ್ಕೊಳ್ತಕ್ಕಂಥದ್ದು. ಇವತ್ತು ಆ ಬಡತನದಲ್ಲಿರ್ತಕ್ಕಂಥ, ನಾನು ಮೊನ್ನೆ ತರಕಾರಿ ಮಾರ್ಕೆಟಿಗೆ ಹೋಗಿದ್ದೆ. ನೀನು ಎಲ್ಲಿಂದ ಬಂದೆಮ್ಮ? ನಾನು ಬೀಳ್ಗಿಂದ ಬಂದನ್ರಿ. ಹೆಂಗೆ ಬಂದೆ? ಈಗೇನಪ್ಪ ನಾನು ಪುಕ್ಕಟ್ಟಿದ್ದಿ, ತರಕಾರಿ ತೊಗೊಂಡು ಬನ್ನಿ. ನೀವು ತರಕಾರಿ ತೊಗೊಂಡು ಬಂದೆ, ರೊಕ್ಕ ಏನು ಮಾಡಿದೆ? ಎಷ್ಟು ಹೆಣ್ಣು ದೊಡ್ಡವಳನ್ನಾಗಿ ನನಗೆ ಹೇಳ್ತಾ ಇದ್ದೀನಿ. ನಾನು ಒಂದು 40-50 ಸಾವಿರ ಕೂಡಿಟ್ಟಿದ್ದೆ. ನಮ್ಮ ಗಂಡ 8,000 ಕೊಟ್ಟ. ನನ್ನ ಗಂಡಗೆ ಒಂದು ಬೈಕ್ ಕೊಡಿಸೀನಿ ಅಂತ. ತನ್ನ ಸ್ವಂತಕ್ಕೇನಿಲ್ಲ ಇಲ್ಲಕ್ಕಿಗೆ, ತನ್ನ ಗಂಡ ಚೆನ್ನಾಗಿರ್ಬೇಕು, ಬೈಕ್ ಮೇಲೆ ಅಡ್ಡಾಡ್ಬೇಕು. ಸಿದ್ದರಾಮಯ್ಯ ಕೊಟ್ಟದ ರೊಕ್ಕನ ನಿಮ್ಗೆ ಕೊಟ್ಟಾರ. ಹಂಗೆ ಹೆಣ್ಣು ಮಗಳು ಅವಳು ಗಂಡನ ಸೇವಕಳು ಅಂತಕ್ಕಂಥ ಭಾವನೆ ಬರುವ ರೀತಿಯಲ್ಲಿ ಅವಳು ಇರಬಾರ್ದು. ನಾನು ಸರಿ ಸಮಾನರು ಅಂತಕ್ಕಂಥ ಭಾವನೆ ಅವಳಿಗೆ ಬರಬೇಕು. ಹಾಗಂತಕ್ಕಂಥದ್ದನ್ನು ಹೇಳಿ ಹಲವಾರು ವಿಚಾರಗಳಿದ್ದಾವೆ. ಆದಾಗ್ಯೂ ನಾನೇ ಭಾಷಣ ಮಾಡ್ಕೊಳ್ಳೋಕ್ಕಿಂತ ಈ ಜಾನಪದ ಹಿರಿಮೆ ಗರಿಮೆಯನ್ನು ನಾವು ನೋಡಬೇಕು, ಕೇಳಬೇಕು ಅಂತಕ್ಕಂಥ ಭಾವನೆ ನಂದು. ನಮ್ಮ ಕುಂಸರು ಭಾಳ ವಿಚಾರ ಹೇಳಿಕ್ಕೆ ಅವರು ಬಂದಂಗೆ ಕಾಣುತ್ತೆ. ಮಧ್ಯಾಹ್ನ ಅವರು ಸ್ವಲ್ಪ ಕಲಾ ಆ ವಿಚಾರದಲ್ಲಿದ್ದಾರೆ. ಸಪ್ತಸ್ವರದ ಪಾಟೀಲರು ಏನು ಮಾತಾಡ್ತಾರೋ ಗೊತ್ತಿಲ್ಲ ನನಗೆ. ಇಷ್ಟೆಲ್ಲ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಸಲುಗೋಡು ಊಟನೂ ಹಾಕ್ಯಂಗೆ ಕಾಣ್ತೈತಿ. ನಮ್ದು ಅರ್ಧ ಮಂದಿ ಅಲ್ಲೈತಿ, ಅರ್ಧ ಮಂದಿ ಇಲ್ಲೈತಿ. ನನಗೆ ಬರೋಬ್ಬರಿ ಕರೆಕ್ಟ್ ಟೈಮ್ ಭಾಷಣ ಕೊಟ್ಟರು. ಏನಂತ ಹೇಳಿದ್ರು ಅವ್ರು ಕೇಳಲಿಲ್ಲ. ಎಲ್ಲ ಹತ್ರ ಇಲ್ಲಿ ಒಂದು ಪರಿಷತ್ ಭವನ ಇರಬೇಕಲ್ರಿ ಅಂತ ನಮ್ಮ QD ವಕೀಲರು, ನಮ್ಮ ಸಲುಗೋಡು ನೆನಪು ಮಾಡಿದ್ದಾರೆ. ಸರಿ, ಎಲ್ಲಾದರೂ ಹುಡುಕಾಡಿ ಜಾಗ ಕೊಡ್ತೀನಿ, ನೀವು ನಾವು ಕೂಡಿ ಕಟ್ಟಡಕತ್ತ. ಬರೀ ನಾನು ಒಬ್ಬನೇ ಕಟ್ತೀನಿ ಅಂತ ಹೇಳಂಗಿಲ್ಲ. ಯಾಕೆ ಹೇಳ್ತೀನಿ ಅಂದರೆ ನಿಮ್ಮದು ಪ್ರೀತಿಯ ಕಟ್ಟಡದ ಆಗಲಿ ಅಂತಕ್ಕಂಥ ಭಾವನೆಯಿಂದ ನಮ್ಮ ನಾಡಿನ ಹಬ್ಬ, ನಮ್ಮ ನಾಡಿನ ಭಾಷೆ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ, ನಮ್ಮ ಧರ್ಮ ಹಾಗೆ ಅಂತ ತಿಳ್ಕೊಂಡು ಆ ದಿಶೆಯತ್ತ ನನ್ನ ಹೆಜ್ಜೆ. ಸಾಹಿತ್ಯ ಪರಿಷತ್